ಸೆಕೆಂಡ್ ಒನ್ ಅಪವರ್ಡ್ ಇರ್ತಾನೆ, ಇನ್ನೊಂದು ಸ್ಕ್ವೇರ್ ಮಾಡೋದಿರುತ್ತೆ. ಸ್ಕ್ವೇರ್ ಮಾಡೋದು ಒಂದು ಐತಿ, ಅದನ್ನ ನಾವು ಈ ಕಲೆಂಗಿಲ್ಲ. ಐ ಥಿಂಕ್ ಇನ್ ಯೂಸ್ Camp will be conducted by Vishwa S. Kamar. Check out Vishwa from Dharwad Vlogs YouTube channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರ್ರಿ ಇವತ್ತಿಂದ ಈ ದಿನ ಅಲ್ಲ, ಈ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ. ಇದು ರ್ಯಾಂಡಮ್ ವ್ಲಾಗ್ಸ್ ರೀ, ಅಂದರೆ ರ್ಯಾಂಡಮ್ ಕ್ಲಿಪ್ಸ್ಗಳನ್ನ ಈ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ಇದು ಮಾರ್ಚ್ ಸ್ಟಾರ್ಟಿಂಗ್ ನಮ್ಮ ಗೋಧಿ ಹೊಲದಾಗ ಗೋಧಿ ಕೊಯ್ಯುವಾಗಿಂದ ನೋಡಿರಿ. ನಮ್ಮ ತಂಗಿನ ಅವ್ವ ಬಿಟ್ಟಾಳ ಮಾಡಿದ ವಿಡಿಯೋ. ಸೊ ಇದು ನಮ್ಮ ಮಮ್ಮಿ ಮಾಡಿಬಿಟ್ಟಾಳ ಅಂತ ವಿಡಿಯೋನ. ಸೊ ಏನೇನು ಊಟ ಮಾಡಿದ್ರೆ ಏನೇನೆಲ್ಲ ಗೋಧಿ ಹೆಂಗೆ ಕೊಯ್ದ್ರೆ ಅಂತಂತೇಳಿ. ಆ್ಯಂಡ್ ಇದು ಲಕ್ಷ್ಮಿ ಬಂದಿದ್ದು ನಮ್ಮ ಮನೆಗೆ, ಭಾಳಪ್ಪರ ತಂಗಿ. ಇದು ನಮ್ಮ ಅಮ್ಮ ಕುಂತಾರ. ನೆಕ್ಸ್ಟ್ ಏನಾಯ್ತಂತ ಅಂಥೇಳಿ ನೋಡ್ಕೊತ ಹೋಗ್ರಿ. ಆ್ಯಂಡ್ ಇದು ಶಿರ್ಡಿಗೆ ಹೋಗಿ ಬಂದ್ಮೇಲೆ ಆಗಿದ್ದು ನೋಡ್ರಿಪ್ಪ, ಅಂದರೆ ನಾವು ಮಿಷನ್ ಹಾಕ್ಸಿದ್ದೆಲ್ಲ. ದಿ ನೆಕ್ಸ್ಟ್ ಡೇ. ಫ್ರೆಂಡ್ಸ್, ಇವತ್ತು ತಾರೀಕು 1 ನೋಡ್ರಿಪ್ಪ. ಈಗ 8:56 ಆಗೈತಿ. ಬೆಳಗ್ಗೆ ಈಗ ಮಿಷನ್ ಬಂದತ್ ನೋಡ್ರಿ. ಸೊ ಇದಿಷ್ಟು ನಮ್ದು ಗೋಧಿ. ನಮ್ಮ ತಂಗಿ, ನಮ್ಮವ್ವ, ನಮ್ಮಪ್ಪ, ನಮ್ಮ ತಮ್ಮ ಕೂಡಿ 7 ದಿನ ಬೆಳಗ್ಗೆ 4 ಗಂಟೆಗೆ 4 ಗಂಟೆಗೆ ಹೋಗಿ ಗೋಧಿ ಎಲ್ಲ ಕೊಯ್ಕೊಂಡು ಬಂದಾರ. ಅದರದ್ದು ಒಂದು ಸಣ್ಣ ಕ್ಲಿಪ್ಸ್ ನನ್ನ ಕಡೆ ಅದಾವ, ಅವನ್ನೆಲ್ಲ ಹಾಕ್ತಾರಂತ. ಮತ್ತು ಹೊಳ್ಳಿ ಒಂದು ದಿನ ಹೋಗಿ ಇವನಿಷ್ಟು ಟ್ಯಾಕ್ಟರ್ನಾಗ ತೊಗೊಂಡು ಅಂದ್ರೆ ಹೇರ್ಕೊಂಬಂದಾರ, ಇಲ್ಲಿ ತಂದು ಹಾಕಿದ್ರಂತ. ಸೊ ಈಗ ಮಿಷನ್ ಹಾಕ್ಸುವಂಥ ಒಂದು ಸರದಿ ಬಂದತಿ ರೈತನಿಗೆ. ಇದು ಆ್ಯಕ್ಚುಲಿ ಇದು ಮತ್ತು ಹಿಂಗಾರಿ ಬೆಳೆ ಇದೆ. ಸೊ ಆ ಫಲ ಕೈಗೆ ಸಿಗುವಂಥ ಸಮಯ ಇದೆ, ಗೋಧಿ ಇದೆ. ಸೊ ಬರ್ರಿ ಈಗೇನು ಮಾಡೋಣಪ್ಪ ಅಂತಂದರೆ ಪಟ ಏನು ತಂಗಿ, ಒಂದು ಕಾಳನ್ನು ಒಟ್ಟು ಹಾಕೋಬೇಡ್ರೆ, ಬಾಯಿ ಹಾಕೋಬೇಡ್ರೆ ಇವ, ಒಂದು ಕಾಳನ್ನು ಬಾಯಿ ಹಾಕೋಬೇಡ್ರೆ. ನಾವು ಯಾಕಂತಂದ್ರೆ ನಾವು ಕಾಳಮ್ಮಗೆ ಗೋಧಿ ಕೊಟ್ಟು ಕಳಿಸ್ತೇವೆ ರೀ. ಕಾಳಮ್ಮಗೆ ಗೋಧಿ ಕೊಟ್ಟು ಕಳಿಸೋ ಮಟ್ಟ ನಾವು ಗೋಧಿ ತಿನ್ನಂಗಿಲ್ಲ. ಸೊ ಹಾಗಾಗಿ ಅಪ್ಪಾಜಿ ಬೈತಾನೆ ರೀಪ್ಪ, ಗೋಧಿ ಕಾಳು ಬಾಯಿ ಹಾಕೊಂಡ್ರಿ. ಹಾಂ, ರಾಶಿ Few minutes later. ಭಾರತ್ ಮಾತಾ ಕಿ ಜೈ. ಕಂಪ್ಲೀಟೆಡ್. ಇನ್ನೊಂದು 4 ಸೀಡ್ ಇಟ್ಟಾರ, ಅವ್ನು ಲಾಸ್ಟ್ ಹಾಕ್ತಾರಂತೇನೋ. ಸೊ ಎಷ್ಟು ಭಾಳ ಏನು ಗೋಧಿ ಆಗಿಲ್ಲ, ನಂದೇನು ಭಾಳ ಹೊಲ ಏನಿಲ್ಲ. ಒಂದು ಅರ್ಧ ಎಕರೆ ಒಳಗಿಂದ ಅಷ್ಟೇ ಇದೆ. ಒಂದು ಚೀಲ ಆಗ್ಬೋದು, 2 ಚೀಲ ಆಗ್ಬೋದು. ಲಾಸ್ಟ್ನಾಗ ಹೋದತ್ರಿ, ಇದ್ರಾಗ ಒಂದು ಸ್ವಲ್ಪ ಕಾಳು ಇರ್ತದೆ ಅಂತಂತೇಳಿ ಅದನ್ನ ಹಾಕ್ಯಾರ. ಈ ಕಡೆ ಮಗ್ಳು ಬರುತ್ತೆ ನೋಡ್ರಿಪ್ಪ, ಅದು ರಾಶಿ. ಇದಕ್ಕೆ ರಾಶಿ ಹಿಡ್ಯಾಕ ನಮ್ಮ ತಂಗಿದ್ಲು. ಸೊ ರಾಶಿ ಇಟ್ಕೊಂಡು ರಾಶಿ ಆಗೈತಿ. ಆ ಕಡೆ ಮಗ್ಳು ಹೊಟ್ಟೆ ಐತ್ರಿ, ಈ ಕಡೆ ಮಗ್ಳು ಐತಿದ್ದ ಹೊಟ್ಟೆ. ಇಷ್ಟುಕೊಂಡು ಹೊಟ್ಟಾಗೈತಿ. ತಮ್ಮನ ಕೆಲಸ ಭಾಳ ಮಾಡೈತ್ರಿ. ಈ ಕಡೆ ಇಲ್ಲಿ ಕೆಲ್ಸಕ್ಕೆ ಹೋಗೋದಾದ್ರೆ ಮತ್ತು ಹೊಲಕ್ಕೆ ಹೋಗಿ ಓದಿಕೋದು ಬರ್ತೈತೆ. ಇಷ್ಟುಕೊಂಡು ಹೊಟ್ಟೆ ಆಯ್ತು ನೋಡ್ರಿಪ್ಪ. ನಮ್ಮ ದನಗಳಿಗೆ ಮಣ್ಣು ನಮ್ಮ ವಾರ ತೋರ್ ಮನೆ ಅನ್ನೋದು ಒಂದು ಎಮ್ಮೆ ಕೊಟ್ಟು ಕಳ್ಸ್ಯಾರ ರೀ, ಎಮ್ಮೆ ಕರ. ಇಷ್ಟುಕೊಂಡು ಗೋಧಿ ಅದ ರೀ, ಅದಕ್ಕೂ ಹೊಟ್ಟಾದು, ನಮ್ಮ ಮಕ್ಳಿಗೂ ಹೊಟ್ಟಾತು. ಗೋಧಿ ಅದು 1 ವರ್ಷ ಪೂರ್ತಿ. ಇದೇ ತಿಂಗಳ ಮಾರ್ಚ್ 12ರಿಂದ ಮಾರ್ಚ್ 24ನೇ ತಾರೀಕಿನ ಮಟ್ಟ ಆಲ್ಮೋಸ್ಟ್ ಒಂದು 10 to
11 ಡೇಸ್ ನಾನು 10th ಮಕ್ಕಳಿಗೆ ಅಭ್ಯಾಸ ಹೇಳಕ್ಕಂತ ಅಂಥೇಳಿ ಎಲ್ಪ ಅಂದರೆ ವಿದ್ಯಾನಗರ ಹೋಗಿದ್ದೆ ರೀ ಸರೋಜ ಆಂಟಿಯವ್ರ ಮನೆಗೆ. ಸೊ ಇದೊಂದು ನಂಗೆ ಹೊಸ ಅನುಭವ ಆಗಿತ್ತು. ಆ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಾನು ಹೆಂಗೆ ಕ್ಲಾಸ್ ಮಾಡಿದ್ದೆ, ನಾನು ಹೆಂಗೆ ಕ್ಲಾಸ್ ಹೇಳ್ತಿದ್ದೆ, ಅದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೆಂಗೆ ಮಾಡ್ಬೇಕಂತಂತೇಳಿ ಎಲ್ಲ ಹೇಳಿದ್ದೆ. ಸೊ ಮ್ಯಾಥಮೆಟಿಕ್ಸ್ ಕ್ಲಾಸ್ ಹೆಂಗೆ ಹೇಳಿದ್ದೆ ಅಂತಂತೇಳಿ ಇದು ಈಗ ನೋಡ್ಕೊತ ಹೋಗ್ರಿ. ಸೆಕೆಂಡ್ ಒನ್ ಅಪವರ್ಡ್ ತ್ರಿಕೋನ, ಇನ್ನೊಂದು ಸ್ಕ್ವೇರ್ ಮಾಡೋದಿರುತ್ತೆ. ಸ್ಕ್ವೇರ್ ಮಾಡೋದು ಒಂದೈತಿ, ಅದನ್ನ ನಾವು ಈ ಕಲಿಯಂಗಿಲ್ಲ. ಐ ಥಿಂಕ್ ಇನ್ ಯೂಸ್ ನಾವು ಅದನ್ನು ಕಲಿತೀವಿ. ಸೊ ಫಸ್ಟ್ ಒನ್ ಭಾಗಕಾರ ವಿಧಾನ. ಭಾಗಕಾರ ವಿಧಾನ ಮಾಡೋದೇನಪ್ಪ ಅಂದ್ರೆ ಇದು ಭಾಜಕ, ಇದು ಭಾಜ್ಯ, ಈ ಮ್ಯಾಗಿನ ಬರೋದು ಭಾಗಲಬ್ಧ. ಸೊ ಭಾಜ್ಯ ಏನಿಲ್ಲ, ಭಾಜ್ಯ ಆರ್ ಭಾಜಕ ಅಂತ ಕರಿತೀವಿ. ಸೊ ಐ ಡೋಂಟ್ ರಿಮೆಂಬರ್ ನಾವು. ಇದೇನಿಲ್ಲ, ವಿ ಹ್ಯಾವ್ ಟು ರೈಟ್ ಇನ್ ಆರ್ಡರ್. ಅಂದ್ರೆ x² + bx + c ನಾವು ಇದ್ರೊಳಗೆ ಬರೀಬೇಕು. ಈಗ ಇಲ್ಲೊಂದು ಹಾಕ್ಯಾರ್ರಿ ಬ್ಯಾನರ್ ಆ್ಯಂಡ್ ಇಲ್ಲೊಂದು ಹಾಕ್ಯಾರ ನೋಡ್ರಿಪ್ಪ. ಇದನ್ನ ಇವತ್ತು ಹಾಕ್ಯಾರ್ರಿ, ಸಣ್ಣ ನಿನ್ನೆ ಹಾಕ್ಯಾರ್ರಿ. ಸೊ ದಿಸ್ ದ ಕ್ಯಾಂಪ್ ವಿಲ್ ಬಿ ಕಂಡಕ್ಟೆಡ್ ಬೈ ವಿಶ್ವ ಎಸ್ ಕಮ್ಮರ್. ಚೆಕ್ಔಟ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇಲ್ಲ ಐತೆ ನೋಡ್ರಿ, ನಂದು ಸಮ್ಮರ್ ಕ್ಯಾಂಪ್ ನಡ್ಸಾಕತ್ತಾನೆ. ಸೊ ಸಮ್ಮರ್ ಕ್ಯಾಂಪ್ ಇರ್ತದೆ.